ಮಧ್ಯದಲ್ಲಿ ಸುಮಾರು ಒಂದು 50 ಲಕ್ಷ ಅವರು ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ 25 ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ. ಶ್ರೀ ಮುಮ್ತಾಜ್ ಅಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರೆಸ್ಮೆಂಟ್ ಮಾಡ್ತಾಯಿದ್ರು. ಮೇ ಬಿ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು. ಅದರಿಂದ ಒಂದು 7-8 ದಿನದಿಂದ ಅವರು ಖಿನ್ನರಾಗಿದ್ದರು. ಕೇಸ್ ಅವರು ಈಗ ಆಲ್ರೆಡಿ ದರ್ಜೆ ಮಾಡಿದ್ದಾರೆ. ಪೊಲೀಸ್ನವರು ನ್ಯಾಯಯುತವಾದ ತನಿಖೆ ಮಾಡ್ತಾರೆ. ಈಗ ಮುಮ್ತಾಜ್ ಅಲಿ ಕೇಸಲ್ಲಿ ಏನು ಗೊತ್ತಾಗಬೇಕು, ನಿಮ್ಮೆಲ್ಲರಿಗೆ ಗೊತ್ತಿದೆ ಅಲ್ಲ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಹುಲೂರು ಬ್ರಿಡ್ಜಿಂದ ಒಬ್ಬ ಮುಸ್ಲಿಂ ಸಮಾಜದ ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರದು ಮಾಜಿ ಶಾಸಕರು ಶ್ರೀ ಮೊಯಿನುದ್ದೀನ್ ಬಾವರ್ ಬ್ರದರ್ ಶ್ರೀ ಮುಮ್ತಾಜ್ ಅಲಿ ಅವ್ರದ್ದು ಒಂದು ವೆಹಿಕಲ್ನ ಹುಲೂರು ಬ್ರಿಡ್ಜಿಂದ ಪತ್ತೆ ಆಯಿತು. ಆ್ಯಂಡ್ ಆಮೇಲೆ ಸುದ್ದಿ ಇತ್ತು ದಟ್ ಆ ಬ್ರಿಡ್ಜಿಂದ ಅವರು ಜಂಪ್ ಮಾಡಿ ಸೂಸೈಡ್ಗೆ ಪ್ರಯತ್ನ ಮಾಡಿದ್ದಾರೆ. ಆ ದಿಕ್ಕದಲ್ಲಿ ನಿನ್ನೆ ನಾವು ಕಾವೂರು ಸ್ಟೇಷನ್ನಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿತ್ತು, ಕ್ರೈಮ್ ನಂಬರ್ 149/2024. ನಂತರ ಇಮಿಡಿಯೇಟ್ಲಿ ನಾವು NDRF, SDRF, ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ದಿಂದ ಅಲ್ಲಿ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಮಾಡಿದ್ವಿ. ಸುಮಾರು ಒಂದು 6 ಟೀಮ್ಸ್ ಸತತವಾಗಿ ಕೆಲಸ ಮಾಡಿದರು. ಲೇಟ್ ನೈಟ್ ತನಕ ಆಪ್ರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಮ್ಮ ಆಪ್ರೇಷನ್ಸ್ ನಾವು ರಿಸ್ಯೂಮ್ ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ 10 ಗಂಟೆ ಸುಮಾರು 10-15 ನಿಮಿಷಕ್ಕೆ ಶ್ರೀ ಮುಮ್ತಾಜ್ ಅಲಿ ಅವ್ರದ್ದು ಮೃತದೇಹ ಪತ್ತೆ ಆಯಿತು. ಸೊ ಆಮೇಲೆ ನಾವು ಆ ಬಾಡಿಗೆ ಅದು ರಿಕವರ್ ಮಾಡಿ AJ ಹಾಸ್ಪಿಟಲ್ಗೆ ಕಳಿಸಿದ್ದೀವಿ. ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಗಿದಿದೆ. ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರು ಅಲಿಜ್ ಮಾಡಿದರು ದಟ್ ಶ್ರೀ ಮುಮ್ತಾಜ್ ಅಲಿ ಅವರಿಗೆ ಕೆಲವು ತಿಂಗಳಿಂದ ಕೆಲವರು ತುಂಬ ಒಂದು ಬ್ಲ್ಯಾಕ್ ಮೇಲ್ ಮತ್ತು ಹ್ಯಾರೆಸ್ಮೆಂಟ್ ಮಾಡ್ತಾಯಿದ್ರು. ಮೇ ಬಿ ಸಮ್ ಶಾರ್ಟ್ ಆಫ್ ಹನಿ ಟ್ರ್ಯಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು. ಸೊ ಆದ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವರು ಬ್ರದರಿಂದ ಹೈದರಾಲಿ ಮುಖಾಂತರ ಒಂದು ನಮಗೆ ಎಕ್ಸ್ಟಾರ್ಷನ್ದು ಒಂದು ಕಂಪ್ಲೇಂಟ್ ಬಂತು. ಸೊ ಎಕ್ಸ್ಟಾರ್ಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವೂರು ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 150/2024 ಎಕ್ಸ್ಟಾರ್ಷನ್ದು ಬೇರೆ ಬೇರೆ ಸೆಕ್ಷನ್ಸ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಆ FIR ಪ್ರಕಾರ ಸುಮಾರು ಒಂದು 6 ಜನರ ಮೇಲೆ ಅಲಿಗೇಷನ್ಸ್ ಇದೆ. ಅದರ ಈ ಕಂಪ್ಲೇಂಟ್ ಡೈರೆಕ್ಷನ್ದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಕಂಪ್ಲೇಂಟ್ದು ಸಾರಾಂಶ ಏನೇನೆಂದರೆ ದಟ್ ಸುಮಾರು ಒಂದು 2-3 ತಿಂಗಳಿಂದ ಅವರು ತುಂಬ ಒಂದು ಮಾನಸಿಕ ಒತ್ತಾಯದಲ್ಲಿ ಇದ್ದರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು 50 ಲಕ್ಷ ಅವರು ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ 25 ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವ್ರ ಮೇಲೆ ಅದು ಪೇಮೆಂಟ್ ಮಾಡೋದು ಒತ್ತಾಯ ಇತ್ತು. ಆ ಒತ್ತಾಯದಿಂದ ಅವರು ಸೂಸೈಡ್ ಮಾಡಿದ್ದಾರೆ. ಸೊ ನಾವೀಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಈಗ ನಮ್ಮ CCB ಮತ್ತು ACP ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತು ಇವತ್ತು ಆ FIRದಲ್ಲಿ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟಾರ್ಷನ್ ಜೊತೆಗೆ ಅಬೆಟ್ಮೆಂಟ್ ಟು ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ. ಬಿಕಾಸ್ ನಾವು ವಿ ಹ್ಯಾವ್ ರಿಕವರ್ಡ್ ದ ಡೆಡ್ ಬಾಡಿ. ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗಾಗಲೇ ಸಾಕಷ್ಟು ಸುದ್ದಿಗಳು ಮಾಧ್ಯಮ ಮತ್ತು ಸೋಷಲ್ ಮೀಡಿಯಾದಲ್ಲಿ ಇದೆ. ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವರು ಸಾಯೋಕ್ಕಿಂತ ಮುಂಚೆ, ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸಲ್ಲಿ ವಾಯ್ಸ್ ನೋಟನ್ನು ಕಳಿಸಿದ್ರು. ಸೊ ವಾಯ್ಸ್ ನೋಟಲ್ಲಿ ಅವರು ಮುಖ್ಯವಾಗಿ ಕೆಲವು ಮೇಲೆ ಬ್ಲೇಮ್ ಹಾಕಿದ್ದಾರೆ ದಟ್ ನನ್ನ ಸಾಯೋದು ಕಾರಣ ಇವರೇ ಅವರು ನನಗೆ ತುಂಬ ಹ್ಯಾರೆಸ್ ಮಾಡಿದ್ದಾರೆ, ಅವರಿಂದ ನನ್ನ ಜೀವನ ಹಾಳಾಗಿದೆ. ಅದೇ ರೀತಿ ನಾವು ಕೂಡ ಆ ಮೊಬೈಲ್ ಈಗ ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಅವರು ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ಈಸ್ ಸೆಕ್ಸ್ಟಾರ್ಷನ್. ಸೊ ಯಾರೊಬ್ಬ ಅವ್ರಿಗೆ ಒಂದು ಸೆಕ್ಸ್ ವಿಡಿಯೋ ಆಧಾರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಸೊ ವಿ ಆರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಆಸ್ಪೆಕ್ಟ್. ಇಲ್ಲ, ಅವರು ಈಗ 6 ಜನ ಯಾರಿದ್ದಾರೆ ಅವರು ಎಬ್ಸ್ಪಾಂಡಿಂಗ್ ಇದ್ದಾರೆ ನಿನ್ನೆಯಿಂದ. ಸೊ ಅವ್ರಿಗೆ ನಾವು ಅವರ್ ಟೀಮ್ಸ್ ಆರ್ ಸರ್ಚಿಂಗ್ ದೆಮ್ ಆ್ಯಂಡ್ ಆದಷ್ಟು ಬೇಗ ಅವರೆಲ್ಲರಿಗೆ ನಾವು ಅರೆಸ್ಟ್ ಮಾಡಿ ಒನ್ಸ್ ವಿ ಅರೆಸ್ಟ್ ದ ಅಕ್ಯೂಸ್ಡ್ ವಿಲ್ ಕಮ್ ಟು ನೋ. ಬಟ್ ದಿಸ್ ಈಸ್ ಆಸ್ ಪರ್ ದ ಅಲಿಗೇಷನ್ ಬೈ ದ ಫ್ಯಾಮಿಲಿ ಮೆಂಬರ್ಸ್. ಹೌದು. ಬಟ್ ಈಗ ಸಾಕ್ಷ್ಯಗಳು ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ. ಸಾಕ್ಷ್ಯಗಳು ಆಧಾರ ಮೇಲೆ ನಾವು ಮುಂದಿನ ತನಿಖೆ ಮಾಡ್ತೀವಿ. ಟೋಟಲ್ 50 ಲಕ್ಷ ಕಂಪ್ಲೇಂಟ್ ಪ್ರಕಾರ 50 ಲಕ್ಷ ಪೇಮೆಂಟ್ ಮಾಡಿದ್ದಾರೆ. ಅದರಲ್ಲಿ ಕೂಡ 25 ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಮಾಡಿದ್ದಾರೆ ಅಂತ ಅಲಿಗೇಷನ್ ಇದೆ. ಅವರು ಹೇಳ್ತಾರೆ ದಟ್ ನನಗೆ ತುಂಬ ಕೆಲವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಮತ್ತು ಕೆಟ್ಟ ಮನುಷ್ಯಗಳು ಇತ್ತು, ಆ ರೀತಿ ಅವರು ತಮ್ಮ ಫ್ರೆಂಡ್ಸ್ಗೆ ಮತ್ತು ಮೆಸೇಜ್ಗೆ ವಾಯ್ಸ್ ನೋಟ್ ಕಳಿಸುವಾಗ ಹೇಳಿದ್ದಾರೆ. ಅವರು ಹೆಸರು ಮೆನ್ಷನ್ ಮಾಡಿಲ್ಲ ಅದರಲ್ಲಿ. ಕೆಲವು ವಾಯ್ಸ್ ಕ್ಲಿಪ್ಪಿಂಗಲ್ಲಿ ಕೆಲವುದು ಹೆಸರು ಮೆನ್ಷನ್ ಮಾಡಿದ್ದಾರೆ, ಕೆಲವುದು ಮೆನ್ಷನ್ ಮಾಡಿಲ್ಲ.
So as I said, all this will come in the investigation. So as per the footage which is available with us, near MCF, this railway gate, he dashed one on a private bus. So because of that, the dent mark was on the BMW car. After that, he left from that place driving the same car and ಸ್ವಲ್ಪ ಸುತ್ತಾಡಿದ ನಂತರ ಅದು ಕೊಲ್ಲೂರು ಬ್ರಿಡ್ಜಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಜಂಪ್. ಆಕ್ಸಿಡೆಂಟ್ ಬಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ, ಅವ್ರ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. ಇಫ್ ದೇ ಆರ್ ವಿಲಿಂಗ್ ಟು ಗಿವ್ ಕೇಸ್ ಕಂಪ್ಲೇಂಟ್, ನಾವು ಕೇಸ್ ಡಿಸ್ಟರ್ಬ್. ಧನ್ಯವಾದ. ನೋ, ವಿ ಕಾಂಟ್ ಸೇ 3:10 he left the house and the last scene was around 4:40, so in between 3:30 to 4 o'clock it has happened. ನೋ, ಈಗಾಗಲೇ ನಾವು LOC ಜಾರಿ ಮಾಡಿದ್ದೀವಿ, ಸೊ ದೇ ಕೆನಾಟ್ ಲೀವ್ ದ ಕಂಟ್ರಿ. ಥ್ಯಾಂಕ್ ಯು. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ನಾವೆಲ್ಲ ಏನಾಗಬಾರ್ದಿತ್ತು ಏನಾಗಬಾರ್ದು ಅಂತ ಹೇಳಿದ್ದು, ಆದರೆ ಇವತ್ತು ಬೆಳಗ್ಗೆ ತುಂಬ ದುರಾದೃಷ್ಟಕರವಾಗಿ ಮಮತಾಜ್ ಅಲಿ ಅವರ ದೇಹ ಇವತ್ತು ಕೂಳೂರಿನ ಹಳೆ ಬ್ರಿಡ್ಜ್, ಅಂದರೆ ಉಡುಪಿಯಿಂದ ಮಂಗಳೂರು ಹೋಗು ಪಕ್ಕದಲ್ಲಿರುವಂಥ ಇನ್ನೊಂದೇನು ಹೊಸ ಬ್ರಿಡ್ಜ್ ಕಟ್ಟುತ್ತಾ ಇದ್ದಾರೆ, ಅದರ ಕೆಳಗೆ ಇವತ್ತು ಕಾಣಿಸುತ್ತೆ. ಯಾಕೆಂದರೆ ನಿನ್ನೆನೇ ಮುಳುಗು ತಜ್ಞರು ಏನು ಈಶ್ವರ್ ಮಲ್ಪೆ ಅವರ ತಂಡ ಹೇಳ್ತಾ ಇತ್ತು, ಒಂದು ವೇಳೆ ಅವರೇನಾದರೂ ಕೂಳೂರಿನ ಹಳೆ ಬ್ರಿಡ್ಜ್ ಮೇಲಿನಿಂದ ಒಂದು ವೇಳೆ ಹಾರಿದ್ರೆ ಅಂತ ಹೇಳಿದ್ರೆ, ಏನಾದರೂ ಇಲ್ಲಿಂದ ಹಾರಿದ್ರೆ, ಅವ್ರ ಅದೃಷ್ಟವರ್ಷ ಹಾರೋದು ಬೇಡ, ಹಾರಿದ್ರೆ 24 ಗಂಟೆಗೆ, ಯಾಕಂದ್ರೆ ನಿನ್ನೆ ಹುಡುಕ್ತಾ ಇರುವಾಗ 24 ಗಂಟೆ ಆದ ನಂತರನೇ ಈ ದೇಹ ಮೇಲೆ ಬರ್ಲಿಕ್ಕೆ ಸಾಧ್ಯ. ಮುಂಜಾನೆ 3ರಿಂದ 4 ಗಂಟೆದಲ್ಲಿ ಯಾರಾದರೂ ಒಂದು ವೇಳೆ ಕೆಳಗೆ ಹಾರಿದ್ರೆ, ಏನದು ಪಾಲ್ಗುಣಿ ನದಿಗೆ ಹಾರಿದರೆ ಅದು ಸಮುದ್ರಕ್ಕೆ ಸೇರೋ ಜಾಗದಲ್ಲಿ ತುಂಬ ಹರಿವು ಆ ಸಮಯದಲ್ಲಿ ಕಡಿಮೆ ಇರುತ್ತೆ. ಹೀಗಾಗಿ ಹೆಚ್ಚು ದೂರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ವೇಳೆ ಹಾರಿದರೆ ಆ ದೇಹ ಏನಾದರೂ 200 ಮೀಟ್ರಿಗಿಂತ ಜಾಸ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಿನ್ನೆನೇ ಸುಮಾರು ಮುಳುಗು ತಜ್ಞರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದರು. ಅದೇ ರೀತಿಯೇ ಏನಾಗುತ್ತೆ ಅಂತ ಹೇಳಿದರೆ, ಇವತ್ತು ಬೆಳಗ್ಗೆ 8 ಗಂಟೆ ಸಿಗುತ್ತೆ, ಅಲ್ಲಿಗೆ ಇವರು ಅಲ್ಲಿ ಮೇಲಿನಿಂದ ಹಾರಿ 28 ತಾಸು ಆಗಿರೋ ಮಮತಾಜ್ ಅಲಿ ಅವರಿದ್ರು ಮನೆಯಿಂದ, ಅಂದರೆ ತಮ್ಮ ಖದ್ರಿ ಮನೆಯಿಂದ ಹೊರಟಾಗ ತಮ್ಮ ವಾಟ್ಸಪ್ ಗ್ರೂಪ್ ಏನಿದೆ, ಫ್ಯಾಮಿಲಿ ವಾಟ್ಸಪ್ ಗ್ರೂಪಲ್ಲಿ ಒಂದು ವಾಯ್ಸ್ ಮೆಸೇಜ್ನ ಕಳಿಸಿರ್ತಾರಂತೆ. ಅದು ಸುದ್ದಿಗೆ ಹರಡ್ತಾ ಇದೆ. ಆ ವಾಯ್ಸ್ ಮೆಸೇಜಲ್ಲಿ, ನಾನು ದೇವ್ರ ಹತ್ರ ಹೋಗ್ತಾ ಇದ್ದೇನೆ, ನಾನು ಇನ್ನು ನಿಮ್ಮನ್ನು ಯಾರನ್ನೂ ಭೇಟಿ ಆಗುವುದಿಲ್ಲ ಅಂತ. ಅದೇ ಸಮಯಕ್ಕೆ ಅವ್ರ ಕಾರ್ ತಗೊಂಡು ಬರ್ತಾ ಇರ್ತಾರೆ ಖದ್ರಿಯಿಂದ ಉಡುಪಿ ಕಡೆ. ಇನ್ನೇನು ಮುಂದೆ ಇವ್ರು ಹೋಗಿಬಿಟ್ಟಿದ್ರೆ ಮಂಗಳೂರಿನ ಹಾರ್ಬರ್ ಬರುತ್ತೆ, ಅದಕ್ಕಿಂತ ಸ್ವಲ್ಪ ಹಿಂದೆ ಅಂತ ಹೇಳಿದ್ರೆ KIOCL ಇದೆ. ಆ ಜಾಗದ ಹತ್ರ ಒಂದು ಯೂಟರ್ನ್, ಆ ಯೂಟರ್ನ್ ಏನಾಗುತ್ತೆ ಅಂತ ಹೇಳಿದ್ರೆ, ಏನು ಇವರು ಕದ್ರಿಯಿಂದ ಅಂದರೆ ಮಂಗಳೂರಿನಿಂದ ಉಡುಪಿ ರಸ್ತೆ ಹೋಗ್ತಿರ್ತಾರೆ, ಅಲ್ಲಿ ಮತ್ತೆ ಯೂಟರ್ನ್ ತೊಗೊಂಡ್ಬಿಟ್ರೆ ಮತ್ತೆ ಉಡುಪಿಯಿಂದ ಮಂಗಳೂರಿಗೆ ಹೋಗುವಂಥ ಏನು ಹಳೆ ಬ್ರಿಡ್ಜ್ ಇದೆ, ಮಂಗಳೂರು ಹೋಗುವಂಥ ಹಳೆ ಬ್ರಿಡ್ಜ್ ಇದೆ, ಆ ಬ್ರಿಡ್ಜಿಗೆ ಹೋಗಿ ಇವರು ಸೇರ್ತಾರೆ. ಅಂದರೆ ಮತ್ತೆ ಇವ್ರು ರಿಟರ್ನ್ ತಿರುಗಿಸ್ತಾರೆ ಗಾಡಿನ. ಯಾಕೆ ತಿರುಗಿಸಿದ್ರು, ಏನು ತಿರುಗಿಸಿದ್ರು ಅನ್ನುವಂಥದ್ದು ಯಾಕಂತ ಹೇಳಿ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ಏನು ಆ ಬ್ರಿಡ್ಜ್ ಮೇಲೆ ಕಾರನ್ನು ನಿಲ್ಲಿಸಿ ಅನ್ನುವಂಥ ನಿರ್ಧಾರ ಮೊದಲೇ ಮಾಡಿದ್ರ ಅಥವಾ ಇನ್ನೇನಾದರೂ ಆಗಿತ್ತಂತೆ. ಇದ್ರ ಮಧ್ಯೆ ಒಂದು ಘಟನೆ ನಡೆದೋಗ್ಬಿಡುತ್ತೆ. ಇವರ ಗಾಡಿ ಮುಂದೆ ಆಕ್ಸಿಡೆಂಟ್ ಆಗಿದ್ದಂಥದ್ದು ಕಾಣಿಸುತ್ತೆ. ಅದೇನಂತ ಹೇಳಿದ್ರೆ, ಅದು ರಸ್ತೆ ಮಧ್ಯ ಅಂತ ಹೇಳಿದ್ರೆ ಏನು ಮಂಗಳೂರಿಗೆ ಟ್ರಿಪ್ ಬಸ್ ಏನಿರುತ್ತೆ, ಲೋಕಲ್ ಬಸ್ಸು, ಆ ಬಸ್ಸಿಗೆ ಇವರು ಅಲ್ಲಿ ಬರುವಂಥ ಟೈಮಲ್ಲಿ ಮುಂದೆ ಆಕ್ಸಿಡೆಂಟ್ ಆಗಿರುತ್ತೆ. ಆದರೆ ಅದು ತುಂಬ ಚಿಕ್ಕ ಆಕ್ಸಿಡೆಂಟ್ ಆಗಿರೋದ್ರಿಂದ ಇವ್ರು ಹೊರಟು ಹೋಗ್ತಾರಂಥೇಳಿ ನಿನ್ನೆ ಹರಿದಾಡ್ದಂಥ ಸುದ್ದಿ, ಬಸ್ನವ್ರು ಹೇಳಿದರು ಅಂಥೇಳಿ ಹರಿದಾಡ್ದಂಥ ಸುದ್ದಿ. ಅದಾದ ನಂತರ ಇವ್ರದ್ದು ಕಾರ್ ಹೋಗಿ ಬ್ರಿಡ್ಜ್ ಮೇಲೆ ನಿಲ್ಲುತ್ತೆ, BMW ಕಾರ್ ಬ್ರಿಡ್ಜ್ ಮೇಲೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಬೆಳಗಿನ ಜಾವ. ಅದ್ರ ಪಕ್ಕದಲ್ಲಿ ನಿಂತಿರ್ತಾರಂಥೇಳಿ ಇನ್ನೂ ಒಂದು ಸುದ್ದಿ ಹರಡುತ್ತೆ. ಅದೇನಂತ ಹೇಳಿದ್ರೆ, ಬೆಳಗ್ಗೆ ಏರ್ಪೋರ್ಟಿಗೆ ಹೋಗುವಂಥ ಒಂದು ಟ್ಯಾಕ್ಸಿ ಇವರನ್ನು ನೋಡುತ್ತಂತೆ. ಅವರು ಆ ಸುದ್ದಿ ಕೊಟ್ಟಿರ್ತಾರೆ. ಹೀಗಾಗಿ ಆ ಸುದ್ದಿನೂ ಈಗ ಹರಡ್ತಾ ಇದೆ. ಆ ಟ್ಯಾಕ್ಸಿ ಅವ್ರು ನೋಡಿರ್ತಾರೆ, ಆ ಕಾರ್ ನಿಂತಿರುತ್ತೆ, ಅದ್ರ ಪಕ್ಕದವ್ರು ನಿಂತ್ಕೊಂಡಿರ್ತಾರೆ. ಹಾಗಾದ್ರೆ ಇವರು ಹೇಳಿದ್ರೆ, ಏನು ಇವರು ಒಂದು ವಾಯ್ಸ್ ಮೆಸೇಜನ್ನು ಕಳಿಸಿರ್ತಾರೆ ವಾಟ್ಸಪ್ ಗ್ರೂಪಲ್ಲಿ ಮಧ್ಯರಾತ್ರಿ ಅಂತ ಹೇಳಿ, ಬೆಳಗಿನ ಜಾವ ಆಗಿರೋದ್ರಿಂದ ಯಾರೋ ಅದನ್ನು ನೋಡಿರೋದಿಲ್ಲ. ಆದರೆ ಇವರು ತಾರಂತೆ 4:15 ನೋಡಿದ ಕೂಡಲೇ ಅವ್ರು ಎಲ್ಲರಿಗೂ ಎಚ್ಚರಿಸ್ತಾರೆ. ಎಚ್ಚರಿಸಿ ಅವ್ರು ಇವರನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಹುಡುಕೋ ಸಮಯದಲ್ಲಿ ಇವ್ರ ಕಾರು ಇಲ್ಲಿದೆ ಅಂತ ಗೊತ್ತಾಗತ್ತೆ. ಅವರ ಕುಟುಂಬಸ್ಥರು ಮಾಧ್ಯಮಕ್ಕೆ ಹೇಳೋ ಪ್ರಕಾರ ಏನಂತ ಹೇಳಿದರೆ, ಇವರು ಮನೆಯಿಂದ ಹೊರಡುವಾಗ ಕೇವಲ ಮೊಬೈಲು ಮತ್ತು ಕಾರ್ನೊಟ್ಟಿಗೆ ಬಂದಿರ್ತಾರೆ. ಇವರ ಬೇರೆ ಆಧಾರ್ ಕಾರ್ಡ್ಗಳೆಲ್ಲ ಮನೆಯಲ್ಲೇ ಬಿಟ್ಟು ಬಂದಿರ್ತಾರೆ ಅನ್ನುವಂಥದ್ದು ಇವರ ಸುದ್ದಿ ಹರಡ್ತಾ ಇದೆ. ಬೇರೆ ಜಾಗಕ್ಕೆ ಹೋಗಿರ್ಲಿಕ್ಕಿಲ್ಲ. ಹೀಗಾಗಿ ಬಲವಾಗಿ ಇಲ್ಲೆಲ್ಲೋ ಇರ್ಬೋದು ಅಥವಾ ಏನಾದರೂ ಇವರು ಇಲ್ಲೇ ಇರ್ಬೋದು ಅನ್ನುವಂಥದ್ದು ಕುಟುಂಬಸ್ಥರಿಗಿರುತ್ತೆ. ಮತ್ತೊಂದು ಆತಂಕ ಏನಂತ ಹೇಳಿದ್ರೆ, ಇವರ ಕುಟುಂಬಸ್ಥರಿಗೆ ಇವ್ರು ಏನಾದರೂ ಬೇರೆಯವರು ಪ್ರಚೋದನೆ ಮಾಡಿದ್ದಕ್ಕೋ
ಅಥವಾ ಇನ್ಯಾವುದಕ್ಕೂ ಆತ್ಮಹತ್ಯೆ ಅಂತ ಹೇಳಿ ಇಂಥ ಜಿಗಿದು ಪ್ರಾಣ ಬಿಟ್ಟಿದ್ದಾರೆ ಅನ್ನೋ ಒಂದು ಬಲವಾದ ಶಂಕೆ ಇರುತ್ತೆ. ಈ ಶಂಕೆ ಯಾಕಂತ ಹೇಳಿದ್ರೆ ಇದರಂತೆ ಹೆಚ್ಚು ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಆಮೇಲೆ ಇವರ ವಾಯ್ಸ್ ಮೆಸೇಜ್ ಏನಿತ್ತು ಫ್ಯಾಮಿಲಿ ವಾಟ್ಸಪ್ ಗ್ರೂಪಲ್ಲಿ ಇವರು ಹಾಕಿದ್ರು, ಆ ವಾಯ್ಸ್ ಮೆಸೇಜಲ್ಲಿ ಇವರು ಹಾಕಿದ್ದಂತ ಹೇಳಿದ್ರೆ ನಾನು ಮರಳಿ ಬರುವುದಿಲ್ಲ, ನಾನು ದೇವ್ರ ಹತ್ರ ಹೋಗ್ತಾ ಇದ್ದೇನೆ ಅಂಥೇಳಿ. ಹೀಗಾಗಿ ಇವೆಲ್ಲ ಕಾರಣಗಳು ನೋಡಿದಾಗ ಇವರ ಕುಟುಂಬಸ್ಥರೇ ಬಲವಾಗಿರುತ್ತೆ. ಹೀಗಾಗಿನೇ ಇವರು ಇಲ್ಲೇ ಮಿಸ್ಸಿಂಗ್ ಎಲ್ಲೋ ಆಗಿದ್ದಾರೆ ಅನ್ನೋದು. ಅದಕ್ಕೋಸ್ಕರನೇ ನಿನ್ನೆ ಬೆಳಗ್ಗೆ 7 ಗಂಟೆಯಿಂದನೂ ಈಶ್ವರ್ ಮಲ್ಪೆ ತಂಡ ಇರ್ಬೋದು, ತಣ್ಣೀರ್ ಬಾವಿ ತಂಡ ಇರ್ಬೋದು, ಬೆಂಗ್ರೆ ತಂಡ ಇರ್ಬೋದು, ಮುಳುಗು ತಜ್ಞರು ಜಾಕೀರ್ ಮುಳುಗು ತಜ್ಞರ ತಂಡ ಇರ್ಬೋದು, ಹಾಗೆ NDRF ಅವರು ಇರ್ಬೋದು, ಫೈರ್ ಬ್ರಿಗೇಡ್ ಅವರು ಇರ್ಬೋದು, ಇವರೆಲ್ಲ ನಿನ್ನೆ ಬೆಳಗ್ಗೆಯಿಂದ ಹುಡುಕ್ತಾರೆ, ತುಂಬ ಹುಡುಕ್ತಾರೆ. ಆದ್ರೆ ಹುಡುಕಿದ್ರು ಈ ಶವ ಸಿಗುವುದಿಲ್ಲ. ಯಾಕಂದ್ರೆ ಅಲ್ಲೇ ಒಂದು 200-300 ಮೀಟರಲ್ಲೇ ಹುಡುಕ್ತಾ ಇರ್ತಾರೆ. ಇವ್ರಿಗೊಂದು ಇದಿರುತ್ತೆ. ರಾತ್ರಿ ಲೈಟ್ ಹಾಕಿ ಹುಡುಕ್ತಾರೆ. ರಾತ್ರಿ ಲೈಟ್ ಹಾಕಿ ಹುಡುಕಿದ ನಂತರನೂ ಆ ಶವ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ ಅಂತ ಹೇಳಿದ್ರೆ, ಈ ಒಂದು ಹಳೆ ಬ್ರಿಡ್ಜ್ ಇದೆ, ಆ ಪಕ್ಕದಲ್ಲಿ ಇನ್ನೊಂದು ಬ್ರಿಡ್ಜ್ ಇದೆ, ಇದರ ಮಧ್ಯದಲ್ಲಿ ಒಂದು ಹೊಸದು ದೊಡ್ಡ ಬ್ರಿಡ್ಜ್ ರೆಡಿ ಆಗ್ತಾ ಇದೆ. ಆ ಬ್ರಿಡ್ಜಿನ ಕೆಳಗೆ ಪಿಲ್ಲರ್ ಹಾಕೋದಕ್ಕೆ ಸುಮಾರು ಗುಂಡಿಗಳು ತೋಡಿದ್ದಾರೆ. ಆ ಬ್ರಿಡ್ಜಿಗೆ ಪಿಲ್ಲರ್ ಹಾಕೋದಕ್ಕೆ ಅಲ್ಲಿ ಸುಮಾರು ಸಿಮೆಂಟ್ ಚೀಲಗಳು, ಸುಮಾರು ಮಣ್ಣುಗಳೆಲ್ಲ ಜಮಾ ಆಗಿರೋದ್ರಿಂದ ಈ ದೇಹ ಅಲ್ಲೆಲ್ಲೋ ಒಳಗೆ ಹೋಗಿದೆ. ಹೀಗಾಗಿ ಅದು 24 ತಾಸಿನ ನಂತರ, ಇನ್ನೂ ಒಂದು 4 ತಾಸು ನಂತರ ಇನ್ನೂ ಡಿಕಂಪೋಸ್ ಆದ ನಂತರ ಮೇಲ್ ಬರ್ಲಿಕ್ಕೆ ಸಾಧ್ಯ ಅಂತ. ನಿನ್ನೆ ರಾತ್ರಿ ಹುಡುಕಿದ್ರು ಈ ದೇಹ ಸಿಗುವುದಿಲ್ಲ. ಬೆಳಗ್ಗೆ ಈ ದೇಹ ಕಾಣುತ್ತೆ. ನಿನ್ನೆ ರಾತ್ರಿಯೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗುತ್ತೆ. ಅದು ಏನಂತ ಹೇಳಿದ್ರೆ 306 ಹಳೆ ಕಾನೂನು ಪ್ರಕಾರ. ಈಗ ಬಂದಿರೋದು ಭಾರತ ನ್ಯಾಯ ಸಂಹಿತೆ ಹೊಸ ಕಾನೂನು ಬಂದಿದೆ. ಇದ್ರ ಪ್ರಕಾರ ಅಂತ ಹೇಳಿದ್ರೆ 306 ಸುಮಾರು ಒಂದು 6 ಜನ ಸೇರಿಕೊಂಡು ಪ್ರಚೋದನೆ ಮಾಡಿದ್ರು, ಇವರನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರು. ಹೀಗಾಗಿ ಇವರು ಈ ನಿರ್ಧಾರ ಇದೆ ಅನ್ನುವಂಥದ್ದು ನಿನ್ನೆ ಒಂದು ಕಂಪ್ಲೇಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಮಮ್ತಾಜ್ ಅಲಿ ಅವರ ಒಂದು ಹಿನ್ನೆಲೆ ನಾವು ನೋಡ್ತಾ ಹೋದರೆ, ಇವರ ತಂದೆ ಉದ್ಯಮಿಗಳಾಗಿರ್ತಾರೆ. ಅದಾದ ನಂತರ ಇವರ ಸಹೋದರರು ಒಬ್ಬರು ಮಾಜಿ MLA ಆಗಿರ್ತಾರೆ, ರಾಜಕೀಯವಾಗಿ ತುಂಬ ಬಲಿಷ್ಠವಾಗಿರ್ತಾರೆ. ಆಮೇಲೆ ಇವರು ದೊಡ್ಡ ಉದ್ಯಮಿಯಾಗಿರ್ತಾರೆ, ಸುಮಾರು ಜನರಿಗೆ ಕೆಲಸ ಕೊಟ್ಟಿರ್ತಾರೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇರ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಅವರ ಈಗ ಸುದ್ದಿ ಹರಡ್ತಾ ಇರೋದು ಅವ್ರ ಕುಟುಂಬಸ್ಥರು ಹೇಳೋ ಪ್ರಕಾರ 12ರಿಂದ 14 ಧಾರ್ಮಿಕ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮೈ ಸಿಸ್ಟರ್ ಅನ್ನುವಂಥದ್ದು ಸಂಸ್ಥೆಯನ್ನು ಕಟ್ಟಿರ್ತಾರೆ. ಇಲ್ಲಿ ಸುಮಾರು 600 ಜನರಿಗೆ ಉಚಿತವಾಗಿ ಸಾಮೂಹಿಕ ವಿವಾಹ ಮಾಡಿರ್ತಾರೆ ಈ ಮೈ ಸಿಸ್ಟರ್ ಇದರಿಂದ. ಹೀಗಾಗಿ ತುಂಬ ಅಂತ ಹೇಳಿದ್ರೆ ಇವರು ಸಹೋದರ ರಾಜಕೀಯದಲ್ಲಿದ್ದರು, ಇವರು ಎಲ್ಲೂ ರಾಜಕೀಯದಲ್ಲಿ ಇರೋದಿಲ್ಲ. ತುಂಬ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡ್ಕೊಂಡಿರ್ತಾರೆ. ಉದ್ಯಮಿಗಳಾಗಿರೋದ್ರಿಂದ ಸುಮಾರು ಜನರು ಇವ್ರ ಹತ್ರ ಕೆಲಸ ಮಾಡ್ತಿರ್ತಾರೆ. ಸುಮಾರು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನೆಲ್ಲ ನಡೆಸ್ತಾ ಇರ್ತಾರೆ. ತಮ್ಮ ಕೈಯಲ್ಲಾದಷ್ಟು ಬಡವರಿಗೆ ಸಹಾಯ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು. ಇದರಿಂದ ಕೆಲವೊಬ್ಬರು ಇವರ ಏಳಿಗೆಯನ್ನು ನೋಡಲಾರ್ದೇನೆ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಒಳ್ಳೊಳ್ಳೆ ಹುದ್ದೆಯಲ್ಲಿ ನೋಡಲಾರ್ದೇನೆ ಇವರು ಕೆಲವೊಂದು ಜನರು ವಿರೋಧಿಗಳಾಗಿರ್ತಾರೆ. ಹೀಗಾಗಿ ಇವರು ಬೇರೆ ಬೇರೆ ರೀತಿಯಿಂದ ಇವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ ಅಥವಾ ಇವರಿಗೆ ಬೇರೆ ಬೇರೆ ರೀತಿಯಿಂದ ಹೆದರಿಸ್ತಾ ಇರ್ತಾರೆ ಅನ್ನುವಂಥ ಒಂದು ಸುದ್ದಿ ಹರಡ್ತಾ ಇದೆ. ಹೀಗಾಗಿ ಇವರೇನಂತ ಹೇಳಿದ್ರೆ, ಇವರ ಸಹೋದರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಕಂಪ್ಲೇಂಟನ್ನು ಕಾವೂರು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅದೇನಂತ ಹೇಳಿದ್ರೆ, ಈ ರೀತಿ ಆತ್ಮಹತ್ಯೆಗೆ ಇವರು ಪ್ರಚೋದನೆ ಕೊಟ್ಟಿದ್ದಾರೆ. ಹೀಗಾಗಿ ಏನಾಯ್ತು ಅಂತ ಹೇಳಿದ್ರೆ, ವಿಷಯದಲ್ಲಿ ಈಗಾಗಲೇ 6 ಜನ ಅಂತ ಹೇಳಿದ್ರೆ 5 ಜನ ಪುರುಷರು, 1 ಮಹಿಳೆ. ಇದಾದ ನಂತರ ಏನಿವತ್ತು ಬೆಳಗ್ಗೆ ದೇಹವನ್ನು ಅಲ್ಲಿಂದ ಎತ್ತಿದ್ರು ಕೂಳೂರು ಬ್ರಿಡ್ಜಿನಿಂದ. ಎತ್ತಿದ ನಂತರ ಈಗ ಅದನ್ನೇನಂತ ಹೇಳಿದ್ರೆ ಮಂಗಳೂರಿನ ಆಸ್ಪತ್ರೆಗೆ ತೊಗೊಂಡೋಗಿದ್ದಾರೆ. ಮಂಗಳೂರು ಆಸ್ಪತ್ರೆಯಲ್ಲಿ ಏನಂತ ಹೇಳಿದ್ರೆ, ಮೊದಲಿಗೆ ಇದು ಒಂದು ಪೊಲೀಸ್ ಕಂಪ್ಲೇಂಟ್ ಆಗಿರೋದ್ರು, ಅಂದರೆ 306 ಹೊಸ ಭಾರತೀಯ ನ್ಯಾಯ ಸಂಹಿತೆ ಕಾನೂನು ಏನು ಬಂದಿದೆ ಇದ್ರ ಪ್ರಕಾರ ಇರೋದ್ರಿಂದ ಮೊದಲಿಗೆ ಈಗ ಪೊಲೀಸರು ತನಿಖಾಧಿಕಾರಿಗಳು ಏನು ಮಾಡ್ತಾರಂದರೆ, ಸುಮಾರು ಈ ದೇಹವನ್ನು 2.5 ತಾಸಿಂದ 3 ತಾಸುವರೆಗೆ ಪರೀಕ್ಷೆಗೆ ಸಮಯ ಇರುತ್ತಂತೆ. ಎಲ್ಲಾದರೂ ಗುರುತರವಾದ ಗಾಯ ಆಗಿದೆನಾ, ಯಾರಾದರೂ ಇವರನ್ನು ತಳ್ಳಿದ್ರಾ ಅಥವಾ ಹೊಡೆದ್ರಾ, ಬಡ್ದಿದ್ರಾ, ಏನಾದರೂ ಮಾಡಿದ್ರ ಅನ್ನೋ ಬಗ್ಗೆ ಒಂದೀಗ ಪೂರ್ತಿ ದೇಹ ಸಂಪೂರ್ಣವಾಗಿ ಚೆಕ್ ಆಗುತ್ತೆ. ತಪಾಸಣೆ ಆದ ನಂತರ ಇದನ್ನು PME ಕೊಡ್ತಾರೆ. ಅಂದರೆ ಪೋಸ್ಟ್ ಮಾರ್ಟಮ್ ಒಳಗೆ ಏನಾಗುತ್ತೆ ಅಂದರೆ, ದೇಹದ ಒಳಭಾಗದಲ್ಲಿ ಇವ್ರಿಗೇನಾದರೂ ಗಾಯ ಅಥವಾ ಬೇರೆ ಅನ್ನುವಂಥದ್ದು ಒಟ್ಟಾರೆಯಾಗಿ ಅಂತ ಹೇಳಿದ್ರೆ, ಇನ್ನು ಫಾರೆನ್ಸಿಕ್ ಅವರು ಒಳಗೆ ದೇಹವನ್ನು ಪ್ರತಿಯೊಂದನ್ನು ಇದು ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಇವರು ಕುಟುಂಬಸ್ಥರಿಗೆ ಈ ದೇಹವನ್ನು ಅಂಥೇಳಿ ಹಸ್ತಾಂತರಿಸ್ತಾರೆ.
ಸೊ ಒಟ್ಟಾರೆಯಾಗಿ ಮುಮ್ತಾಜ್ ಅಲಿ ಅವರಿದ್ದರು, ಎಲ್ಲರೂ ಆಶಿಸಿದ್ದು ಜೀವಂತವಾಗಿ ಮತ್ತೆ ಮರಳಿ ಮನೆಗೆ ಬರಲಿ. ಸುಮಾರು ಜನರು ಅಂತ ಹೇಳಿದ್ರು, ಎಲ್ಲ ಸುಮಾರು ಕುಟುಂಬಗಳಿಗೆ ಆಶ್ರಯ ಆಗಿದ್ದರು, ಸುಮಾರು ಜನ ಇವ್ರ ಹತ್ರ ಕೆಲಸ ಕೊಟ್ಟಿದ್ದರು, ತುಂಬ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದರು, ಸುಮಾರು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನು ನಡೆಸ್ತಾ ಇದ್ರು. ಇವರು ಮರಳಿ ಬರಲಿ ಅಂಥೇಳಿ ನಾವೆಲ್ಲರೂ ಆಶಿಸಿದ್ದು, ಅದರ ದುರಾದೃಷ್ಟ ಅದು ಫಲಿಸಲಿಲ್ಲ. ಏನು ಮೃತರಾದಂಥ ಮುಮ್ತಾಜ್ ಅಲಿ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ದೇವರು ಅಂಥೇಳಿ ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ತಾ, ಉದ್ಯಮಿಗಳು ಸುಮಾರು ಅಂಥೇಳಿ ಧೈರ್ಯದಿಂದ ಕೆಲಸ ಮಾಡ್ತಿದ್ದಾರೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿರ್ತಾರೆ. ಅದ್ರ ಮಧ್ಯ ಈ ರೀತಿ ಕೆಲವೊಂದು ಹುನ್ನಾರಗಳಿಂದ ಈ ರೀತಿ ಅವರಿಗೆ ಬ್ಲ್ಯಾಕ್ ಮೇಲು ಅಥವಾ ಇನ್ನೊಂದು ಈ ರೀತಿ ಆಗುತ್ತೆ. ಆದರೆ ಇಲ್ಲಿ ಧೈರ್ಯದಿಂದ ನಡಿಬೇಕಾಗಿತ್ತಂತ ಸುಮಾರು ಜನರ ಅಭಿಪ್ರಾಯ. ಹೀಗಾಗಿ ಇವತ್ತು ಅವ್ರ ಮೃತದೇಹ ಸಿಗುತ್ತೆ. ಹೀಗಾಗಿ ಅವರು ಏನಿವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಾವು ದೇವರ ಪ್ರಾರ್ಥಿಸ್ಕೊಳ್ಳುವ. ಹಾಗೆಯೇ ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿ, ಏನಾಗಿದೆ ಅಂಥೇಳಿ ಒಂದು ನ್ಯಾಯ ಸಿಗಲಿ. ಹಾಗೆಯೇ ಅವರಲ್ಲಿ ಧೈರ್ಯ ಎಲ್ಲ ತುಂಬಿಕೊಳ್ಳುವಂಥ ಶಕ್ತಿ ಕೊಡಲಿ ದೇವರು ಅಂಥೇಳಿ ಪ್ರಾರ್ಥಿಸ್ಕೊಂಡು ಈ ಕಾರ್ಯಕ್ರಮ ಮುಗಿಸುವ. ಧನ್ಯವಾದ.